ನಮಸ್ಕಾರ ಸ್ನೇಹಿತರೆ, ಸ್ಮಾರ್ಟ್ ಲೈಫ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದು ನಾವು ಮಾತನಾಡೋದು ಮಕ್ಕಳ ಫ್ಯೂಚರ್ ಪರ್ಸನಾಲಿಟಿ, ಕಾನ್ಫಿಡೆನ್ಸ್ ಮತ್ತು ಎಮೋಷನಲ್ ಹೆಲ್ತ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡುವ 10 ಪೇರೆಂಟಿಂಗ್ ಹ್ಯಾಬಿಟ್ಸ್ ಬಗ್ಗೆ. ಪೋಷಕರಾಗಿ ನಾವು ಪರ್ಫೆಕ್ಟ್ ಆಗಿರಬೇಕಿಲ್ಲ, ಆದರೆ ಅವೇರ್ ಆಗಿರಬೇಕು. ಬನ್ನಿ ಶುರು ಮಾಡೋಣ. ಮಕ್ಕಳನ್ನು ಸಂತೋಷಕರ ಮತ್ತು ಆತ್ಮವಿಶ್ವಾಸಿಯಾಗಿ ಹೇಗೆ ಬೆಳೆಸಬಹುದು ಎಂಬ 10 ಸರಳ ಪೋಷಣೆ ಸಲಹೆಗಳು. 1. ಮಕ್ಕಳು ಮಾತನಾಡುವಾಗ ಕೇಳೋದು. 100% ಅಟೆನ್ಷನ್. ಮಕ್ಕಳು ತಮ್ಮ ಫೀಲಿಂಗ್ಸ್ ಹಂಚಿಕೊಳ್ಳೋದಕ್ಕೆ ಚಾನ್ಸ್ ಕೊಡಿ. ಫೋನ್ ಬಳಸಿ ಕೇಳೋದಲ್ಲ, ಕಣ್ಣು ನೋಡಿಕೊಂಡು ಕೇಳಿ. ಹೀಗಾದ್ರೆ ಮಕ್ಕಳು ಮೈ ಪೇರೆಂಟ್ಸ್ ವ್ಯಾಲ್ಯೂ ಮೀ ಅನ್ನೋ ಫೀಲಿಂಗ್ ಡೆವಲಪ್ ಮಾಡ್ಕೊಳ್ತಾರೆ. 2. ಚಿಲ್ಡ್ರನ್ಸ್ ಎಮೋಷನ್ಸ್ ಅನ್ನು ಚಿಕ್ಕದಾಗಿ ಕಾಣಬೇಡಿ, ಅವರ ಭಾವನೆಗೆ ಪ್ರಾಮುಖ್ಯತೆ ಕೊಡಿ. ಇದಕ್ಕೆ ಅಳ್ತೀಯಾ, ಇದು ದೊಡ್ಡ ವಿಷಯವೇ ಅನ್ನೋ ಮಾತುಗಳು ಮಕ್ಕಳ ಮೈಂಡ್ ಡ್ಯಾಮೇಜ್ ಮಾಡುತ್ತವೆ. ಬದಲಿಗೆ, ನಿನಗೆ ಬೇಜಾರಾಗಿದೆ ಅಲ್ವಾ, ಸರಿ ಮಾತಾಡೋಣ ಎಂದು ಹೇಳಿ. ಮಕ್ಕಳ ಅಳಲು ಅಥವಾ ಬೇಸರವನ್ನು ಸಣ್ಣದು ಅಂತ ಹೇಳಬೇಡಿ. ನೋವಿನಂತಿದ್ದರೂ ಸಹ ಕೇಳಿ, ಮನಸಾರೆ ಬೆಂಬಲ ನೀಡಿ. 3. ಪ್ರಯತ್ನ ಮಾಡಿದ್ರೆ ಮೆಚ್ಚುಗೆ ಹೇಳಿ. ನೀನು ಫಸ್ಟ್ ಬಂದೆಯಾ, ಅಲ್ಲ, ನೀನು ತುಂಬಾ ಟ್ರೈ ಮಾಡಿದ್ದೀಯಾ, ಇದು ಇಂಪಾರ್ಟೆಂಟ್. ಈ ಹ್ಯಾಬಿಟ್ ಮಕ್ಕಳಲ್ಲಿ ಹಾರ್ಡ್ ವರ್ಕ್ ಮೈಂಡ್ಸೆಟ್ ಬಿಲ್ಡ್ ಮಾಡುತ್ತದೆ. ಮಕ್ಕಳು ಪ್ರಯತ್ನ ಮಾಡಿದಾಗ ಅದನ್ನು ಗಮನಿಸಿ, ನೀನು ಚೆನ್ನಾಗಿ ಮಾಡಿದೀಯಾ ಅಂತ ಪ್ರೋತ್ಸಾಹಿಸಿ. ಫಲಿತಾಂಶವೇ ಮುಖ್ಯ ಅಲ್ಲ. 4. ಮನೆಯಲ್ಲಿ ಶಾಂತಿಯ ವಾತಾವರಣ ಇರಲಿ. ಪೇರೆಂಟ್ಸ್ ಫೈಟ್ ಮಾಡೋದು ಮಕ್ಕಳ ಮೇಲೆ ತುಂಬಾ ಇನ್ಫ್ಲೂಯೆನ್ಸ್ ಆಗಬಹುದು. ಮಕ್ಕಳು ಸೈಲೆಂಟ್, ಸ್ಕೇರ್ಡ್ ಅಥವಾ ಆಂಗ್ರಿ ಆಗಬಹುದು. ಕಾಮ್ ಹೋಮ್ ಕಾನ್ಫಿಡೆಂಟ್ ಚೈಲ್ಡ್. ತಂದೆ ತಾಯಿ ಜಗಳ ಅಥವಾ ಕಿರುಕುಳ ಮಕ್ಕಳಿಗೆ ಒತ್ತಡ ತರುತ್ತದೆ. ಶಾಂತಿ ಇದ್ದರೆ ಮಕ್ಕಳು ಸುಖವಾಗಿ ಬೆಳೆಯುವರು. 5. ದಿನನಿತ್ಯದ ಸಮಯಕ್ಕೆ ಏನು ಮಾಡಬೇಕೋ ನಿಯಮ ಮಾಡಿ. ಊಟ, ಓದು, ಆಟ, ನಿದ್ರೆ ಸಮಯ ನಿಗದಿ ಮಾಡಿ. ಮಕ್ಕಳು ಅದಕ್ಕೆ ಅನುಸರಿಸುತ್ತಾರೆ, ಸರಿಯಾಗಿ ಬೆಳೆಯುತ್ತಾರೆ. ರೂಟೀನ್ ಡಿಸಿಪ್ಲೈನ್. 6. ಸಣ್ಣ ಕೆಲಸಗಳನ್ನು ಮಕ್ಕಳಿಗೆ ಕೊಡಿ. ಮಕ್ಕಳಿಗೆ ಏಜ್ ಅಪ್ರೋಪ್ರಿಯೇಟ್ ವರ್ಕ್ ಕೊಡಿ. ಟಾಯ್ಸ್ ಅರೇಂಜ್ ಮಾಡೋದು, ಪ್ಲೇಟ್ ಕಿಚನ್ಗೆ ಹಾಕೋದು, ಬುಕ್ಸ್ ನೀಟ್ಲಿ ಇಡುವುದು. ಇದು ಅಕೌಂಟಬಿಲಿಟಿ ಬಿಲ್ಡ್ ಮಾಡುತ್ತದೆ. ಟೈಸ್ ಸರಿಪಡಿಸುವುದು, ಪ್ಲೇಟು ಹಾಕುವುದು, ಇಂತಹ ಚಿಕ್ಕ ಕೆಲಸಗಳು ಮಕ್ಕಳಿಗೆ ಜವಾಬ್ದಾರಿ ಕಲಿಸುತ್ತದೆ. 7. ಅವಾಯ್ಡ್ ಕಂಪೇರಿಂಗ್ ವಿತ್ ಅದರ್ ಚಿಲ್ಡ್ರನ್. ಇತರ ಮಕ್ಕಳೊಡನೆ ಹೋಲಿಸಬೇಡಿ. ಕಂಪ್ಯಾರಿಸನ್ ಜೆಲಸಿ ಇನ್ಸೆಕ್ಯೂರಿಟಿ. ಪ್ರತಿ ಮಗುವಿನ ಗ್ರೋತ್ ಸ್ಪೀಡ್ ಬೇರೆ ಇರುತ್ತದೆ. ಆದ್ದರಿಂದ ಬೇರೆ ಮಕ್ಕಳಿಗೆ ಹೋಲಿಸಿ ಮಾತನಾಡಬೇಡಿ. ಫೋಕಸ್ ಓನ್ಲಿ ಆನ್ ದೇರ್ ಇಂಪ್ರೂವ್ಮೆಂಟ್. ಅವರ ಬೆಳವಣಿಗೆ ಮೇಲೆ ಗಮನ ಕೊಡಿ. 8. ಟೀಚ್ ಕಮ್ಯುನಿಕೇಶನ್ ವಿತ್ ಲವ್. ಅಳ್ಬೇಡ ಅಂತ್ ರೂಡ್ ಆಗಿ ಹೇಳೋದು ಬ್ಯಾಡ್. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು, ಏಕೆ ಅಳ್ತೀಯಾ ಅಂತ ಹೇಳೋದು ಗುಡ್. ಹೆಲ್ತಿ ಕಮ್ಯುನಿಕೇಶನ್ ಎಮೋಷನಲ್ ಮೆಚುರಿಟಿ ಬಿಲ್ಡ್ ಮಾಡುತ್ತದೆ. ಅಳಬೇಡ ಅಂತ ಹೇಳುವುದನ್ನು ಬಿಟ್ಟು, ನೋಡು ಏನಾಗಿದೆಯೋ ಹೇಳು ಅಂತ ಕೇಳಿ. ನಾನೇನು ಮಾಡಬೇಕು ಹೇಳು ಅಂತ ಕೇಳಿ. ಪ್ರೀತಿ ತುಂಬಿದ ಮಾತುಗಳಿಂದ ಅವರಿಗೆ ಸೆಕ್ಯೂರಿಟಿ ಸಿಗುತ್ತದೆ. 9. ಪೋಷಕರು ಮಕ್ಕಳಿಗೆ ಮಾದರಿ. ಮಕ್ಕಳು ಕೇಳೋದಕ್ಕಿಂತ ನೋಡೋದನ್ನ ಹೆಚ್ಚು ಕಾಪಿ ಮಾಡ್ತಾರೆ. ನೀವು ಕಾಲಮ್ ಇದ್ದೀರಾ, ಮಕ್ಕಳು ಕಾಲಮ್. ನೀವು ಪೊಲೈಟ್ ಆಗಿದ್ದೀರಾ, ಮಕ್ಕಳು ಪೊಲೈಟ್. Parents are the first role model. ಮಕ್ಕಳು ಮಾತಿಗಿಂತ ನಿಮ್ಮ ನಡೆನುಡಿ ನೋಡುತ್ತಾರಂತೆ. ನೀವು ಧೈರ್ಯ, ಸಹನಶೀಲತೆ ತೋರಿಸಿದ್ರೆ ಅವರು ಕೂಡ ಅದೇ ಕಲಿಯುತ್ತಾರೆ. ಸ್ಪೆಂಡಿಂಗ್ 10 minutes ಎಕ್ಸ್ಕ್ಲೂಸಿವ್ ಟೈಮ್ ವಿತ್ ಚೈಲ್ಡ್. ಮಕ್ಕಳ ಜೊತೆ ದಿನಕ್ಕೆ ಕನಿಷ್ಠ 10 ನಿಮಿಷವನ್ನು ವಿಶಿಷ್ಟ ಸಮಯವಾಗಿ ಕಳೆಯಿರಿ. ಮೊಬೈಲ್, ಟಿವಿ ನಿಲ್ಲಿಸಿ ಅವರ ಜೊತೆ ಆಟವಾಡಿ, ಮಾತಾಡಿ. ಇದು ಅವರ ಮನಸ್ಸಿಗೆ ತುಂಬಾ ಉತ್ತಮ. ದಿನದಲ್ಲಿ ಕನಿಷ್ಠ 10 ನಿಮಿಷಗಳು. No phone. No TV. No distractions. Just chill you. ಈ 10 minutes ಮಕ್ಕಳ ಎಮೋಷನಲ್ ಟ್ಯಾಂಕ್ ಫಿಲ್ ಮಾಡುತ್ತದೆ. ಪೋಷಕರಾಗಿ ನಾವು ದೊಡ್ಡ ಕೆಲಸ ಮಾಡಬೇಕಾದ್ದು ಬೇಡ. ಚಿಕ್ಕ ಜೆಸ್ಚರ್ಸ್, ಡೈಲಿ ಹ್ಯಾಬಿಟ್ಸ್ ಮಕ್ಕಳ ಫ್ಯೂಚರ್ ಪರ್ಸನಾಲಿಟಿ ಕ್ರಿಯೇಟ್ ಮಾಡುತ್ತವೆ. ಕಾನ್ಫಿಡೆನ್ಸ್, ಕೈಂಡ್ನೆಸ್, ಡಿಸಿಪ್ಲೈನ್, ಈ ವ್ಯಾಲ್ಯೂಸ್ ಮನೆಗಳಲ್ಲೇ ಬಿಲ್ಡ್ ಆಗುತ್ತವೆ.